ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ನಾನು ಸುರೇಶ್ ಚೆರಿಯಮನೆ. ಸ್ನೇಹಿತರೆ, ನಾನಿಂದು ವಿಡಿಯೋ ಮಾಡ್ತಿರೋದು ಲೋಕಾರ್ಪಣೆಗೆ ಸಜ್ಜಾಗಿರುವ ಕೊಡ್ಲಿಪೇಟೆ ಸಮೀಪದ ನಂದಿಪುರ ಗ್ರಾಮದಲ್ಲಿ ನೂತನವಾಗಿ ಪ್ರವಾಸಿ ತಾಣದ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಿರುವ ಕೆರೆಯ ಬಗ್ಗೆ. ಸ್ನೇಹಿತರೆ, ಕೊಡ್ಲಿಪೇಟೆಯಿಂದ ಎಸಳೂರು ಕಡೆಗೆ ಹೋಗುವ ರಸ್ತೆ ಮಾರ್ಗದಲ್ಲಿ ನಂದಿಪುರ ಗ್ರಾಮ ಸಿಗುತ್ತದೆ. ರಸ್ತೆ ಬದಿಯಲ್ಲಿ ಸರ್ಕಾರಿ ಕೆರೆ ಇದ್ದು ಇದನ್ನು ನಂದಿಪುರ ಕೆರೆ ಎಂದೇ ಕರೆಯುತ್ತಾರೆ. ಸುಮಾರು 4 ಎಕರೆ ವಿಸ್ತೀರ್ಣ ಹೊಂದಿರುವ ಈ ಕೆರೆ ನೀರನ್ನು ಅಕ್ಕಪಕ್ಕದ ರೈತರು ವ್ಯವಸಾಯಕ್ಕೆ ಬಳಸುತ್ತಾರೆ. ಸರ್ಕಾರ ಮತ್ತು ಸಣ್ಣ ನೀರಾವರಿ ಇಲಾಖೆ ಈಗ ಈ ಕೆರೆಯನ್ನು ಅಭಿವೃದ್ಧಿಪಡಿಸಿರುವ ಜೊತೆಯಲ್ಲಿ ಈ ಕೆರೆಯನ್ನು ಕೊಡ್ಲಿಪೇಟೆ ಭಾಗದ ಪ್ರವಾಸಿ ತಾಣವನ್ನಾಗಿಯೂ ಅಭಿವೃದ್ಧಿಪಡಿಸಿದ್ದಾರೆ. ಸರ್ಕಾರ ಮತ್ತು ಸಣ್ಣ ನೀರಾವರಿ ಇಲಾಖೆ ಸುಮಾರು 4 ಕೋಟಿ ರು ವೆಚ್ಚದಲ್ಲಿ ನಂದಿಪುರ ಕೆರೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಬೆಂಗಳೂರು, ಮೈಸೂರು ಮುಂತಾದ ನಗರಗಳಲ್ಲಿ ಪ್ರವಾಸಿ ತಾಣಗಳಾಗಿರುವ ಕೆರೆಗಳನ್ನು ಹೇಗೆ ಎ ದರ್ಜೆ ಮಾದರಿಯಲ್ಲಿ ನಿರ್ಮಿಸಿದ್ದಾರೆಯೋ ಅದೇ ರೀತಿಯಲ್ಲಿ ಕೊಡ್ಲಿಪೇಟೆಯ ನಂದಿಪುರ ಕೆರೆಯನ್ನು ನಿರ್ಮಿಸಿದ್ದಾರೆ. ಕೆರೆಯನ್ನು ದ್ವೀಪದ ಮಾದರಿಯಲ್ಲಿ ನಿರ್ಮಿಸಿದ್ದು ಪ್ರವಾಸಿಗರು, ಸ್ಥಳೀಯರು ಕೆರೆ ಸುತ್ತ ವೀಕ್ಷಿಸಲು ರಸ್ತೆಯನ್ನು ನಿರ್ಮಿಸಿದ್ದಾರೆ. ಕೆರೆ ಒಳಾಂಗಣವನ್ನು ವೀಕ್ಷಿಸಲು ಉದ್ಯಾನವನ ಮಾದರಿಯಲ್ಲೇ ನಿರ್ಮಿಸಿದ್ದಾರೆ. ವಾಯು ವಿಹಾರ ಹೋಗುವರು, ಮಕ್ಕಳು, ಹಿರಿಯರು ವಿಶ್ರಮಿಸಲು ಒಳಾಂಗಣದಲ್ಲಿ ಪುಟ್ಟ ಕಟ್ಟಡವನ್ನು ನಿರ್ಮಿಸಿದ್ದಾರೆ. ಮಕ್ಕಳು ಆಟ ಆಡಲು ಜಾರುಬಂಡಿ ಮುಂತಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ರಾತ್ರಿ ಸಮಯದಲ್ಲಿ ಪ್ರವಾಸಿಗರಿಗೆ, ಸ್ಥಳೀಯರಿಗೆ ಕೆರೆಯನ್ನು ವೀಕ್ಷಿಸಲು ವಿದ್ಯುತ್ ದೀಪದ ವ್ಯವಸ್ಥೆ ಮಾಡಿದ್ದು ರಾತ್ರಿ ವೇಳೆ ವಿದ್ಯುತ್ ದೀಪದ ಬೆಳಕಿಗೆ ಕೆರೆ ವಾತಾವರಣ ರಂಗುರಂಗಾಗಿ ಕಾಣುವಂತೆ ಸೌಲಭ್ಯ ಕಲ್ಪಿಸಲಾಗಿದೆ. ಸ್ನೇಹಿತರೆ, ಹಿಂದೆ ಕೊಡ್ಲಿಪೇಟೆ ಪಟ್ಟಣ ಸೇರಿದಂತೆ ಅಕ್ಕಪಕ್ಕದ ಜನರು ಇದೇ ರಸ್ತೆ ಮೂಲಕ ವಾಯು ವಿಹಾರಕ್ಕೆ ಹೋಗುತ್ತಿದ್ದರು. ಆದರೆ ಬೆಳಿಗ್ಗೆ ಸಂಜೆ ನಂದಿಪುರ ಕೆರೆಯಲ್ಲಿ ನೀರು ಕುಡಿಯಲು ಕಾಡಾನೆಗಳು ಬರುತ್ತಿದ್ದರಿಂದ ಯಾರೂ ಸಹ ಈ ಮಾರ್ಗದಲ್ಲಿ ವಾಯು ವಿಹಾರಕ್ಕೆ ಹೋಗುತ್ತಿರಲಿಲ್ಲ. ಈಗ ಈ ಕೆರೆಯನ್ನು ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸುವುದರಿಂದ ರಸ್ತೆ ಬದಿಯಲ್ಲಿ ಮೆಸ್ ಅಳವಡಿಸಿದ್ದಾರೆ. ಇದರಿಂದ ಈಗ ಕಾಡಾನೆ ಸೇರಿದಂತೆ ಯಾವುದೇ ಪ್ರಾಣಿಗಳು ಕೆರೆಗೆ ಬರಲು ಸಾಧ್ಯವಾಗದಂತೆ ಭದ್ರತೆ ಮಾಡಿದ್ದಾರೆ. ಸ್ನೇಹಿತರೆ, ಪ್ರವಾಸಿ ತಾಣವನ್ನಾಗಿ ಮಾಡಿರುವ ನಂದಿಪುರ ಕೆರೆಯು ಇದೇ ತಿಂಗಳು ಸಾರ್ವಜನಿಕರಿಗೆ ಮತ್ತು ಪ್ರವಾಸಿಗರಿಗೆ ಲೋಕಾರ್ಪಣೆಗೊಳ್ಳಲಿದೆ. ಸ್ನೇಹಿತರೆ, ಹಾಗಾದರೆ ಬನ್ನಿ ಮತ್ತೆ ನಂದಿಪುರ ಕೆರೆ ಹೇಗಿದೆ ಅಂತ ವೀಕ್ಷಿಸೋಣ.
ನಮಸ್ತೆ ಸರ್, ನಿಮ್ಮ ಹೆಸರು ಸರ್? ಯತೀಶ, ಏನಾಗಿದೆ ಸರ್ ನೀವು? ಚೇಂಬರ್ ಆಫ್ ಕಾಮರ್ಸ್ ಪ್ರೆಸಿಡೆಂಟ್. ಸರ್, ಈ ನಂದಿಪುರ ಒಂದು ಹೊಸ ಕೆರೆ ಆಗಿದೆ, ಅಭಿವೃದ್ಧಿಯಾಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅದು ಹಿನ್ನೆಲೆ ಎಲ್ಲ ಹೇಳಿ ಸರ್. ಈ ಕೆರೆ ತುಂಬ ದಿವಸದಿಂದ ನಮ್ಮಲ್ಲಿ ಮುದೆ ಬೆಳೆದಿತ್ತು, ಹಿಂದೆ ಬಿದ್ದಿತ್ತು. ಇದನ್ನು ಮಾಧುಸ್ವಾಮಿಯವರು ಮಿನಿಸ್ಟರ್ ಆದ ಸಂದರ್ಭದಲ್ಲಿ ಚಂದ್ರಮೌಳಿಯವರು ಮತ್ತು ನಮ್ಮ ಆವತ್ತಿನ ಸರ್ಕಾರದ ಅಪ್ಪಚ್ಚ ರಂಜನ್ ಅವ್ರ ಸಹಾಯದಿಂದ ಈ ಕೆರೆ ಅಭಿವೃದ್ಧಿ ಆಯಿತು. ಸುಮಾರು 4 ಕೋಟಿ ರೂಪಾಯಿ ಅನುದಾನ ಪಡ್ಕೊ ಬಂದಿದೆ. ಈಗಿನ ಸರ್ಕಾರ ಮಂತ್ರಗೌಡರು ಸಹ ಇದಕ್ಕೆ ಸಹಕಾರ ಮಾಡಿದ್ದಾರೆ. ನಮ್ಮಲ್ಲಿ ಕೆರೆದು ತುಂಬ ನೀಡಿತ್ತು. ಯಾಕೆಂದರೆ ಮುಂಚೆ ನಮ್ಮಲ್ಲಿ ಹೋಗುವಾಗ ಹೈಸ್ಕೂಲ್ ಕಡೆ ಇಲ್ಲಾಂದರೆ ಖ್ಯಾತೆ ಒಳ್ಳೆ ಕಡೆ ಆಚೆಗೆ ವಾಕ್ ಹೋಗಬೇಕಾಯಿತು. ಆನೆಗಳು ಕಾಟ ಜಾಸ್ತಿ ಇರೋದ್ರಿಂದ ಇಲ್ಲಿಗೆ ಹೋಗ್ಲಿಕ್ಕೆ ತುಂಬ ತೊಂದರೆ ಆಗ್ತದೆ. ಆನೆ ಇದೆಯಾ ಅಂತ ಕೇಳಿ ವಾಕ್ ಹೋಗ್ತಾಯಿದ್ರು. ಈಗ ಇದು ತುಂಬ ಅನುಕೂಲ ಆಗಿದೆ. ಇದು ಫುಲ್ ಫೆನ್ಸಿಂಗ್ ಇದೆ. ಈ ಕೆರೆ ಇದರೊಳಗೆ ಬಂದು ನಿಂತ್ಕೊಂಡು ಹೋದರೆ ಆನೆ ಬಂದರೂ ಸಮೇತ ತೊಂದರೆ ಇಲ್ಲ. ಒಳ್ಳೆ ಸ್ಥಳ ಆಗಿದೆ. ನೋಡಲಿಕ್ಕೆ ಒಂದು ಸಂತೋಷ ಆಯಿತು. ಊರಿಗೊಂದು ಹೆಸರು ಬಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ನಿಮ್ಮ ಕೊಡ್ಲಿಪೇಟೆ ವ್ಯಾಪ್ತಿಯಲ್ಲಿ ಪ್ರೇಕ್ಷಣೀಯ ಸ್ಥಳಗಳು ಯಾವುದೂ ಇರಲಿಲ್ಲ ಅಲ್ವಾ? ಇವಾಗ ನಿಮಗೆ ಇದು ಹೇಗೆ ಅನಿಸುತ್ತೆ? ಈಗ ಇದೊಂದು ಪ್ರೇಕ್ಷಣಿಕ ಸ್ಥಳ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಬಂದವರೆಲ್ಲ ನಿಮ್ಮ ಇಷ್ಟು ದೊಡ್ಡ ಈ ABC ಅಂತ ಹೇಳಿ ಸರ್ಕಾರದಲ್ಲಿ ಬರ್ತಂತೆ. ಸ್ಥಳಕ್ಕಾಗಂಥ ಅನುಕೂಲನ ನಮ್ಮ C ಸೆಂಟ್ರಿಗೆ ಕೊಟ್ಟಿದ್ದಾರೆ. ಅಂದರೆ ದೊಡ್ಡ ಮೈಸೂರು, ಬೆಂಗಳೂರು ಅಂತ ನಗರಗಳು, B ಅಂದರೆ ಹಾಸನ ಇಂಥವಕ್ಕೆ, C ಅಂದರೆ ಚಿಕ್ಕ ಊರುಗಳು. ಅದರಲ್ಲಿ ಸ್ಥಾನನ ಇದಕ್ಕೆ ಕಡೆಗೆ ಅನುದಾನ ಕೊಟ್ಟು ಇನ್ನೂ ಹೆಚ್ಚಿನ ಅನುದಾನ ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಸರ್, ನಮಸ್ತೆ. ನಿಮ್ಮ ಹೆಸರು? ಗಣೇಶ್. ಯಾವ ಊರು ಸರ್ ನಿಮ್ಮದು? ಖ್ಯಾತೆ ಇದೇ ಊರು. ಇಲ್ಲಿ ಪಕ್ಕದಲ್ಲಿ. ಹೇಗೆ ನಿಮ್ಮೂರಲ್ಲಿ ಒಂದು ಕೆರೆ ಆಗ್ತಿದೆ, ಹೇಗೆ ಅನಿಸುತ್ತೆ ಸರ್ ನಿಮಗೆ? ತುಂಬ ಖುಷಿ ವಿಚಾರ. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇದು ಒಳ್ಳೆಯ ಪ್ರೇಕ್ಷಣೀಯ ಸ್ಥಳನೂ ಆಗ್ಬೋದು ಮುಂದೆ. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಲ್ಲ ರೀತಿಯಲ್ಲೂ ಒಳ್ಳೆಯ ಸವಲತ್ತು ಇಲ್ಲಿ ಇದಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ತೆ. ನಿಮ್ಮ ಹೆಸರು? ನಮ್ಮ ಶಿವಕುಮಾರ್ ಅಂತ. ನಾನು ಖ್ಯಾತೆ ನಿವಾಸಿ. ನಾವು ಈ ಕೆರೆ ಅಭಿವೃದ್ಧಿ ಮಾಡಬೇಕಾದ್ರೆ ನನಗೆ ಕಾಂಟ್ರಾಕ್ಟರ್ ಕೂಡ ಮತ್ತು ಇಂಜಿನಿಯರು ಎಲ್ಲ ನನಗೆ ಸಂಪರ್ಕದಲ್ಲಿದ್ದರು. ಇದರ ಬಗ್ಗೆ ಏನಾರೇ ಕಾರ್ಯಕ್ರಮ, ಇದರ ಕೆಲಸದ ಬಗ್ಗೆ ಏನಾರೇ ಇದ್ದಾಗ ನನಗೆ ಕೇಳ್ಕೊತಿದ್ರು. ಮೆಟ್ರಲ್ ಇರ್ಬೋದು ಮತ್ತು ಬೇರೆ ಒಂದು ಏನೋ ವಸ್ತುಗಳು ಬೇಕಾದರೂ ಕೂಡ ನನಗೆ ಸಂಪರ್ಕ ಮಾಡ್ತಿದ್ರು. ಅದೇ ರೀತಿಯಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಕೆಲಸನ. ಹಾಗೆಯೇ ಇಲ್ಲಿ ಪ್ರೇಕ್ಷಣೀಯ ಸ್ಥಳವಾಗಿರೋದ್ರಿಂದ ವಾಯು ವಿಹಾರಕ್ಕೆ ಬೆಳಗ್ಗೆ ಎದ್ದು ಸಂಜೆ ವಾಕಿಂಗ್ ಮಾಡೋಕ್ಕೆ ಮಹಿಳೆಯರಿಗೆ ಹಾಗೂ ಪುರುಷರಿಗೆ, ವಯಸ್ಸಾದವರಿಗೆ ಮತ್ತು ಎಲ್ಲರೂ ಕೂಡ ಒಳ್ಳೆಯ ಪ್ರೇಕ್ಷಣೀಯ ಸ್ಥಳ ಆಗಿರುತ್ತದೆ. ಆದ್ದರಿಂದ ಎಲ್ಲರೂ ಕೂಡ ಇಲ್ಲಿ ಬಂದು ವಾಕಿಂಗ್ ಆಗಿರ್ಬೋದು, ಇದಾಗಿರ್ಬೋದು, ಪ್ರತಿಯೊಂದೂ ಇಲ್ಲಿ ಮಾಡ್ತಾರೆ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕಂಟೆಂಟ್ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ನಮಸ್ಕಾರ.
ಟೇಕ್ ಕೇರ್, ಬೈ ಬಾಯ್.